ಹಲೋ ವೆಲ್ಕಮ್ ಟು ಕಿಚನ್ ವ್ಯಾಲೆಟ್. ಇವತ್ತು ಮ್ಯಾಂಗೋ ಮಲಾಯ್ ಕುಲ್ಫಿ ಐಸ್ ಕ್ರೀಮ್ನ ಹೇಗೆ ಮಾಡೋದಂತ ನೋಡೋಣ. ತುಂಬ ಕ್ರೀಮಿಯಾಗಿ ತುಂಬ ಟೇಸ್ಟಿಯಾಗಿ ಕುಲ್ಫಿನಲ್ಲಿ ಮ್ಯಾಂಗೋ ಫ್ಲೇವರ್ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿ ಎಲ್ಲ ಸೇಫ್ ಇಂಗ್ರೀಡಿಯೆಂಟ್ಸ್ ಜೊತೆ ತುಂಬ ಹೆಲ್ದಿ ಆಗಿರುವಂಥ ಒಂದು ಕುಲ್ಫಿ ಐಸ್ ಕ್ರೀಮ್ ಇದು. ಸೊ ಕ್ಯೂಬ್ಸ್ ಮಾಡಿ ಕೂಡ, ಸ್ಲೈಸ್ ಮಾಡಿ ಕೂಡ, ಸ್ಕೂಪ್ ಮಾಡಿ ಕೂಡ ನಾವು ಇದನ್ನು ಸರ್ವ್ ಮಾಡ್ಬೋದು. ಜಸ್ಟ್ ನಾನಿಲ್ಲಿ ಈ ಥರ ಮಾಡಿದ್ದೀನಿ ಆ್ಯಂಡ್ ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನ ಹೇಗೆ ಮಾಡೋದಂತ ನೋಡೋಣವಾ. ಸಖತ್ ಸಿಂಪಲಾಗಿ ಮಾಡ್ಬೋದು. ಇಲ್ಲಿ ನಾನು 200 ml ಅಷ್ಟು ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ಯಾವ ಕಾರಣಕ್ಕೂ ಲೋ ಫ್ಯಾಟ್ ಮಿಲ್ಕ್ ತೊಗೋಬೇಡಿ, ಇಲ್ಲಾಂದರೆ ಕ್ರಿಸ್ಟಲ್ ಫಾರ್ಮ್ ಆಗಿಬಿಡುತ್ತೆ. ಸೊ ತುಂಬ ತಿಕ್ಕಾಗಿರೋ ಮಿಲ್ಕ್ ತೊಗೊಂಡಿದ್ದೀನಿ. ಹಾಗೆ 100 ml ಅಷ್ಟು ಹೋಮ್ ಮೇಡ್ ಮಲಾಯ್ ಅಂದರೆ ಕೆನೆ ತೊಗೊಂಡಿದ್ದೀನಿ. 100 ml ಅಷ್ಟು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಈಗ. ಸೊ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಲಿ ಆ್ಯಂಡ್ ಚೆನ್ನಾಗಿ ಇದು ಬಾಯ್ಲ್ ಆಗಲಿ. ಸೊ ಈ ಟೈಮಲ್ಲಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ತಿಕ್ ಮಿಲ್ಕ್ ಆಗಬೇಕು. ಈ ಟೈಮಲ್ಲಿ ನಾವು 2 ಸ್ಪೂನು ಶುಗರ್ ಪೌಡರ್ ಮತ್ತು ಏಲಕ್ಕಿ ಪೌಡರ್, ಏಲಕ್ಕಿ ಮತ್ತು ಶುಗರ್ನ ಸೇರಿಸಿ ನಾನು ಪೌಡ್ರ್ ಮಾಡ್ಕೊಂಡಿರೋದು 2 ಸ್ಪೂನ್ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಆ ಟೈಮಲ್ಲಿ ಒಂದು 3/4 ಸ್ಪೂನಷ್ಟು ಸ್ಟಾರ್ಚ್ ಅಂದರೆ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಲಿಕ್ವಿಡ್ ಮಾಡ್ಕೊಳ್ಳೋಣ. ಜಸ್ಟ್ ಇಷ್ಟು ಸಾಕು, ಜಸ್ಟ್ ಟಚ್ ಅಷ್ಟೇ ಇದು. ಈ ಇಂಗ್ರೀಡಿಯೆಂಟ್ ಜಾಸ್ತಿ ಬಳಸ್ಬೇಡಿ, ಸ್ವಲ್ಪ ಸಾಕು. ಸೊ ಈಗ 1 ಸ್ಪೂನ್ ಆಗಿತ್ತಷ್ಟೇ ಇದು. ಸೊ 1 ಸ್ಪೂನ್ನ ಮಿಕ್ಸ್ ಮಾಡಿ ಒಂದು ಸಣ್ಣ ತಿಕ್ ಲೇಯರ್ ಬರೋವರೆಗೂ ನಾವು ಇದನ್ನು ಬಿಡದೆ ಕೈ ಆಡಿಸ್ಬೇಕು. ಆಮೇಲೆ ಅದನ್ನು ಕೈ ಆಡಿಸೋದು ಬಿಟ್ಟರೂ ನಡೆಯುತ್ತೆ, ಏನು ಒತ್ತೋದಿಲ್ಲ, ಯಾಕಂದರೆ ನಾವು ಜಾಸ್ತಿ ಹಾಕಿಲ್ಲ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ತುಂಬ ತಿಕ್ ಮಿಲ್ಕ್ ಮಾಡ್ಕೊಂಡಿಲ್ಲ ನಾನು, ಸ್ವಲ್ಪ ಸ್ಟಾರ್ಚ್ ಹಾಕಿ ಈ ರೀತಿ ಮಾಡಿದ್ದೀನಿ. ನೀವಿಲ್ಲಿ ಸ್ಟಾರ್ಚ್ ಬದಲು ನಾವು ಮಿಲ್ಕ್ ಪೌಡರ್ ಕೂಡ ಬಳಸ್ಬೋದು. ಏಲಕ್ಕಿ ಪೌಡರ್, ಅದು ಕಪ್ಪು ಕಾಣಿಸ್ತಾ ಇರೋದು. ಸೊ ಇದು ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕ್ಬಿಟ್ಟು ರೆಫ್ರಿಜಿರೇಟರಲ್ಲಿ ಇಡೋಣ, ಫ್ರೀಝರಲ್ಲಿ ಇಡೋಣ. ಈಗ ಅದು ಫ್ರೀಸ್ ಆಗೋ ಅಷ್ಟರೊಳಗೆ ನಾವಿಲ್ಲಿ ಮ್ಯಾಂಗೋ ಪಲ್ಪ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತುಂಬ ಕಲರ್ಫುಲ್ ಆಗಿರುವಂಥ ಮ್ಯಾಂಗೋ ತೊಗೋಬೇಕಿತ್ತು, ಬಟ್ ಸ್ವಲ್ಪ ಯಾವುದೂ ಸಿಕ್ಕಲಿಲ್ಲ ನನಗೆ. ನನ್ನ ಹತ್ರ ಇದ್ದಿದ್ದು ಮಲ್ಲಿಕಾ ಮ್ಯಾಂಗೋ. ಸೊ ಅದನ್ನೇ ತೊಗೊಂಡಿದ್ದೀನಿ. ತುಂಬ ರಿಚ್ ಇನ್ ಸ್ವೀಟ್ನೆಸ್, ಇದು ತುಂಬ ರಿಚ್ ಆಗಿರುತ್ತೆ ಸ್ವೀಟು. ಆ್ಯಂಡ್ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಾವು. ಈ ಪಲ್ಪ್ನ ಪ್ಯೂರಿ ಮಾಡ್ಕೊಳ್ಳೋದು ತುಂಬ ಈಸಿ, ಯಾಕಂದರೆ ಸಖತ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಹಣ್ಣಾಗಿದೆ ಇದು ಮಾವಿನ ಹಣ್ಣು. ಸೊ ಈಗ ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ನಾವು ಇದಕ್ಕೆ 2 ಟೇಬಲ್ ಸ್ಪೂನ್ ಅಂದರೆ 2 ಟೇಬಲ್ ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನ್ ಮಾತ್ರ ಸಾಕು. ಹಣ್ಣು ತುಂಬ ಸ್ವೀಟ್ ಇದೆ. ಸೊ ನನಗೆ ಇದಕ್ಕಿಂತ ಬಾದಾಮಿ ಇಲ್ಲ ಆಲ್ಫನ್ಸು ತುಂಬ ಇಷ್ಟ ಇಲ್ಲಿ, ಯಾಕಂದರೆ ಅದ್ರ ಫ್ಲೇವರು ಮತ್ತು ಕಲರು ಎರಡೂ ತುಂಬ ರಿಚ್ ಆಗಿರುತ್ತೆ. ಬಟ್ ಮಲ್ಲಿಕ ಅಷ್ಟೊಂದು ಕಲರ್ಫುಲ್ ಆಗಿರಲ್ಲ. ಬಟ್ ಓಕೆ, ಇಟ್ಸ್ ಓಕೆ, ಮನೇಲಿ ಇದ್ದಿದ್ದರೆ ಅದನ್ನೇ ಉಪಯೋಗಿಸಿದ್ದೀನಿ. ಆ್ಯಂಡ್ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಸಕ್ಕರೆ ಎಲ್ಲ ಅದ್ರ ಜೊತೆ ಮೆಲ್ಟ್ ಆಗಿದೆ. ಸೊ ಈಗ ನಾವು ಚಿಲ್ಡ್ ಆಗಿರೋ ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ನ ನಾನು 2 hours ಫ್ರೀಝರಲ್ಲೇ ಇಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ಚಿಲ್ಡ್ ಆಗಿದೆ. ಈಗ ಇದಕ್ಕೆ ನಾನು ತುಂಬ ಚಿಲ್ಡ್ ಆಗಿರೋಂಥ ಅಮೂಲ್ ಲೋ ಫ್ಯಾಟ್ ಕ್ರೀಮ್ನ ತೊಗೊಂಡಿದ್ದೀನಿ. 100 ml ಅಷ್ಟು ಸಾಕಾಗುತ್ತೆ. ಇದು 250 ml ಸ್ಯಾಶೆಟ್ಟು. ಸೊ 100 ml ಅಷ್ಟು ಮಾತ್ರ ನಾನು ಇದಕ್ಕೆ ತೊಗೊಂಡಿದ್ದೀನಿ. ಈಗ ಇದನ್ನು ಸಿಂಗಲಾಗಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಸೊ ಇದು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ. ಈಗ ಇದು ಬ್ಲೆಂಡ್ ಆದ ಮೇಲೆ ನೋಡಿ, ಈ ಥರ ಬ್ಲೆಂಡ್ ಆಗಿದೆ. ಸೊ ಈಗ ಇದಕ್ಕೆ ನಾವು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಈಗ ಇದು ಜಾಸ್ತಿ ಫ್ರೀಸ್ ಆಗಿಲ್ಲ ಇದು. ಸೊ ಹಾಗೆ ನಾನು ಬಳಸ್ತಾ ಇದ್ದೀನಿ, ಪರವಾಗಿಲ್ಲ. ಕ್ರೀಮ್ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಎಸ್, ಇಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ರಿಮೂವ್ ಮಾಡಿಕೊಂಡು, ಈಗ ನನಗೆ ಅದು ಮಲಾಯಿ ಜಾಸ್ತಿ ಫ್ರೀಸ್ ಆಗಿರಲಿಲ್ಲ ಅಲ್ವಾ, ಎಲ್ಲಿ ಕ್ರಿಸ್ಟಲ್ ಫಾರ್ಮ್ ಆಗುತ್ತೋ ಅಂತ ಹೇಳಿಬಿಟ್ಟು 2 ಸ್ಪೂನಷ್ಟು ನಾನು ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿದೆ. ಸೊ ಈಗ ನಾವು ಪ್ಯೂರಿನ ಅದಕ್ಕೆ ಸೇರಿಸೋಣ. ಎಸ್, ಪ್ಯೂರಿ 100 ಗ್ರಾಮ್ ಅಷ್ಟು ಸೇರಿಸಿದ್ದೀನಿ, ಇನ್ನೊಂದು 100 ಗ್ರಾಮ್ ಆಮೇಲೆ ಸೇರಿಸೋಣ. ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಸಖತ್ ಕ್ರೀಮಿಯಾಗಿದೆ. ವಾವ್. ಈಗ ಮಿಕ್ಕಿದ್ದು ಮತ್ತೆ ಪಲ್ಪ್ನ ಮಿಕ್ಸ್ ಮಾಡಿಬಿಡೋಣ.
ಎಸ್, ಎಲ್ಲ ಪಲ್ಪನ್ನು ಇದರೊಳಗೆ ಸೇರಿಸಿದ್ದಾಯಿತು. ಈಗ ತುಂಬ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡಬೇಕು. ಕ್ರೀಮ್ ಜೊತೆ ಇದು ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಕಲರ್ ಲೈಟಾಗಿ ಚೇಂಜ್ ಆಯಿತು. ಎಸ್, ನೋಡಿ ಎಷ್ಟು ಥಿಕ್ ಆ್ಯಂಡ್ ಕ್ರೀಮಿ ಆಗಿದೆ. ಈಗ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಶಿಫ್ಟ್ ಮಾಡೋಣ. ಏರ್ ಟೈಟ್ ಕಂಟೈನರ್ಗೆ ಇದನ್ನು ಶಿಫ್ಟ್ ಮಾಡಿದಾದ್ಮೇಲೆ 8 ಅವರ್ಸ್ ನಾವು ಫ್ರೀಸರಲ್ಲಿ ಇಡಬೇಕು. ಅಟ್ಲೀಸ್ಟ್ ಮಿನಿಮಮ್ 6 ಅವರ್ಸ್ ಆದರೂ ಇದು ಫ್ರೀಸ್ ಆಗಲೇಬೇಕು. ಆಗ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಐಸ್ ಕ್ರೀಮ್. ಸೊ ಆಫ್ಟರ್ 8 ಅವರ್ಸ್ ಈಗ ಚೆನ್ನಾಗಿ ಇದು ಫ್ರೀಸರಲ್ಲಿ ಫ್ರೀಸ್ ಆಗಿದೆ. ನಾನು ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಅದ್ಬಿಟ್ಟು ತೆಗ್ದಿದ್ದೀನಿ ಬಾಕ್ಸು. ಎಸ್, ಸಖತ್ ಕ್ರೀಮಿ ಆಗಿರೋ ಆ್ಯಂಡ್ ಸಖತ್ ಟೇಸ್ಟಿಯಾಗಿರೋ ಮ್ಯಾಂಗೋ ಮಲಾಯ್ ಕುಲ್ಫಿ ಐಸ್ ಕ್ರೀಮ್ ರೆಡಿಯಾಗಿದೆ. ಆ್ಯಂಡ್ ಇದನ್ನು ನೀವು ಸ್ಕೂಪ್ ಮಾಡ್ಬೋದು, ಇಲ್ಲಾಂದರೆ ಸ್ಲೈಸಸ್ ಮಾಡ್ಬೋದು, ಇಲ್ಲಾಂದರೆ ಕ್ಯೂಬ್ ಕೂಡ ಮಾಡ್ಬೋದು. ಸೊ ಯಾವ ಥರ ಬೇಕಾದರೂ ಸರ್ವ್ ಮಾಡ್ಬೋದು. ನಾನು ಜಸ್ಟ್ ಇಲ್ಲಿ ಈ ಥರ ಮಾಡಿದ್ದೀನಿ. ನೋಡಿ ಎಷ್ಟು ಕ್ರೀಮಿ ಆಗಿದೆ. ವಾವ್, ಸೂಪರ್. ನಾನು ಟೇಸ್ಟ್ ಮಾಡ್ತೀನಿ. ವಾವ್, ನೋಡಿ ಸಕ್ಕತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.